ಲೆಗ್ ಪೀಸು ಈ ಕಾಲು ಸೂಪ್ ಜೊತೆಗೆ ಈ ಕೋಲ್ಡಲ್ಲಿ ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಬಂದು ಒಂದ್ಸಲಿ. ಕೋಳಿ ಚಿಕ್ಕ ಕೋಳಿ ಅನ್ಸುತ್ತೆ, ಅದಕ್ಕೆ ಚಿಕ್ಕ ಕಾಲು. ಹೌದು, ಇದು ಚಿಕ್ಕ ಕೋಳಿ ಅನಿಸುತ್ತೆ ನಾನು ಎಂತ ಹೇಳ್ದಂಗೆ. ಬಟ್ ಹೇಗಿದೆ ಟೇಸ್ಟ್ ನೋಡಿ ಫ್ರೆಂಡ್ಸ್. ಚೆಸ್ಟು ಪೀಸ್ ಮಾತ್ರ ಸಕ್ಕತ್ತಾಗಿತ್ತು. ಅಲ್ಲಿ ನೋಡಿ ಸ್ವಲ್ಪ ಫ್ಯಾಟ್ ಇರುತ್ತೆ ಮಾಂಸದಲ್ಲಿ, ಅದೇ ಮಜಾ, ಫ್ಯಾಟೇ ಮಜಾ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಕ್ಷಯ್ ದಮ್ ಬಿರಿಯಾನಿ. ನಿಮ್ಮೆಲ್ಲರಿಗೂ ಗೊತ್ತು ಹೊಸಕೋಟೆಯಲ್ಲಿ ಫೇಮಸ್ ಆಗಿರೋ ಬಿರಿಯಾನಿ 3 ಮನಿ ದಮ್ ಬಿರಿಯಾನಿ, ಅಕ್ಷಯ್ ಮತ್ತು ಆನಂದ್. ನಾವು ಆಲ್ರೆಡಿ ಮನಿ ದಮ್ ಬಿರಿಯಾನಿ ಕವರ್ ಮಾಡಿದ್ದೀರಿ. ಸೊ ಯಾರಾದರೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ನೋಡಿ, ಅದನ್ನು ಚೆನ್ನಾಗಿರುತ್ತೆ. ಮತ್ತು ಮೇಕಿಂಗ್ ಹೋಗ್ತಾಯಿತ್ತು ಅಲ್ಲಿ. ಮತ್ತು ಅಮೃತ ಅವರೇ, ನೀವೇನಾದರೂ ಹೇಳ್ತೀರಾ? ಏನೂ ಇಲ್ಲ, ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡ್ತೀರಿ. ಸೊ ಅಲ್ಲಿ ಮಾರ್ನಿಂಗ್ ನಾವು ಬಿರಿಯಾನಿ ಮೇಕಿಂಗ್ ಕೂಡ ನೋಡೋಣ, ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಅರ್ಲಿ ಮಾರ್ನಿಂಗ್ ಸೆಕೆಂಡ್ ಟೈಮ್. ಸೊ ನಿಮಗೆ ಹೋಗ್ತಾ ನೋಡ್ತೀರಾ ವೀಡಿಯೋದಲ್ಲಿ ಹೆಂಗಾಗುತ್ತೆ ಅಂತ. ಓಕೆನಾ? ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ. ತುಂಬ ಖುಷಿ ಹೇಳಕ್ಕೆ ಇಷ್ಟಪಡ್ತೀರಾ ಅಕ್ಷಯ್ ದಮ್ ಬಿರಿಯಾನಿ ಬಗ್ಗೆ? ಮೇಡಮ್, ಏನು ಹೇಳೋದಂದ್ರೆ ಏನಿಲ್ಲ, ಜನ ಬಂದು ತಿಂದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದೇ ನಮಗೆ ಸಂತೋಷ. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು ಮೇಡಮ್? 2008 ಓಕೆ, 2008 ಎಷ್ಟು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಮೇಡಮ್, ನಾವು ಮಾಡಿದಾಗ 15 kg ಸ್ಟಾರ್ಟ್ ಮಾಡಿದ್ದು. 15 kg ಇವಾಗ ಹೋಗುತ್ತೆ ಮೇಡಮ್. ಸಂಡೇ 250 300 kg ಹೋಗುತ್ತೆ. ಲೆಗ್ ಪೀಸ್ ಎಲ್ಲ ಮಿಸ್ ಮಾಡ್ಕೊಂಡ್ವಿ ಈ ಸರಿ ಸಂಡೇ. ಸೊ ನೋಡ್ಬೋದು ನೀವು, ಈ ಲೆಗ್ ಪೀಸು ಈ ಕಾಲು ಸೂಪ್ ಜೊತೆಗೆ ಈ ಕೋಲ್ಡಲ್ಲಿ ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಬಂದು ಒಂದ್ಸಲಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಅಮೃತ ವಿತ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಸೆಕೆಂಡ್ ಟೈಮ್ ನಾವು ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಫ್ರೈಡೇ ಆಗಿತ್ತು. ಸೊ ಸಂಡೇ ಲೆಗ್ ಪೀಸ್ ಸ್ಪೆಷಲ್. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್. ಸೊ ಅವ್ರು ಲೆಗ್ ಪೀಸ್ ಕೊಡ್ತಾರೆ ಸಂಡೇ. ಸೊ ಇದೊಂದು ಮಿಸ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕಂತಾನೆ ಬಂದಿದ್ದೀವಿ ಇವತ್ತು. ಸೊ ಕೋಲ್ಡಲ್ಲಿ ಕಾಲು ಸೂಪ್ ಜೊತೆಗೆ ಲೆಗ್ ಪೀಸು ಈ ಬಿರಿಯಾನಿ ಮತ್ತೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಯಾರಾದರೂ ಬಂದಿಲ್ಲ ಅಂದರೆ ಇಲ್ಲಿ ಬನ್ನಿ. ಸೊ ಫಸ್ಟ್ ವಿಡಿಯೋದಲ್ಲಿ ನಾವಿಲ್ಲಿ ಬಿರಿಯಾನಿ ಮೇಕಿಂಗ್ ಆಗಿರ್ಬೋದು, ಸೊ ಅಕ್ಷಯ್ ಅವ್ರ ಓನರ್ ಹತ್ರ ಕೂಡ ಮಾತಾಡಾಗಿರ್ಬೋದು. ಸೊ ಹಿಂಗೆಲ್ಲ ಅದಿತ್ತು ಅಂತ ನಾನು ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹೌದು, ನಾನು ಹೆಂಡ್ತಿ ಹೇಳ್ದಂಗೆ ಲಾಸ್ಟ್ ಟೈಮ್ ನಾವು ಬಂದಾಗ ಫುಲ್ಲು ಬಿರಿಯಾನಿ ಹೆಂಗೆ ಮಾಡ್ತಾರೆ, ಅವ್ರ ಪ್ರೋಸೆಸ್ ಏನು ಎಲ್ಲ ಹಾಕಿದಿರಿ. ಮತ್ತು ಓನರ್ ಇಂಟರ್ವ್ಯೂನ ತೊಗೊಂಡಿದ್ದೀರಿ. ಅವ್ರ ಇಂಟರ್ವ್ಯೂಲ್ಲಿ ಏನಂದರೆ, ನೀವು ಸಂಡೇ ಬರಬೇಕಾಗಿತ್ತು, ತುಂಬ ಕ್ರೌಡ್ ಇರುತ್ತೆ, ಮತ್ತು ಲೆಗ್ ಪೀಸ್ ಫ್ರೀಯಾಗಿ ಹಾಕ್ತೀರಿ. 15,000 ಬಂದುಬಿಟ್ಟು ಬರೀ ಲೆಗ್ ಪೀಸ್ಗೆ ಸ್ಪೆಂಡ್ ಮಾಡ್ತಾರಂತೆ ಅವ್ರ ವೀಡಿಯೋದಲ್ಲಿ ಹೇಳಿದ್ರು. ಸೊ ಅವಾಗಿಂದ ನಾವು ವೀಕೆಂಡಲ್ಲಿ ಒಂದು ಸತಿ ಬರೋಣ ಹೆಂಗೆ, ಮತ್ತು ಲೆಗ್ ಪೀಸ್ ಫ್ರೀ ಲೆಗ್ ಪೀಸ್ ಎಲ್ಲ ಹೆಂಗಿದೆ ಬರ್ತಾ ಏನು ನೋಡೋಣ ಅಂತ ಫ್ರೆಂಡ್ಸ್ ಕಂಪ್ನಿ ಜೊತೆಗೆ ಬಂದಿದ್ದೀವಿ. ಸೊ ನೋಡೋಣ ಅಂತ ಬಂದ್ರಿ ನಾವು. ಸೊ ಲೆಗ್ ಪೀಸ್ ಫ್ರೀ ತೊಗೊಂಡಿದ್ರಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀರಿ. ಮತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಬಂದುಬಿಟ್ಟು ಕಾಲು ಸೂಪ್ ಫ್ರೀಯಾಗಿ ಕೊಟ್ಟಿದ್ದರು ವೀಕ್ ಡೇಸಲ್ಲಿ ಬಂದಾಗ. ಬಟ್ ವೀಕೆಂಡಲ್ಲಿ ಬಂದುಬಿಟ್ಟು 20 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ಓಕೆನಾ? ಸೊ ಲೆಗ್ ಪೀಸ್ ಫ್ರೀಯಾಗಿ ಕೊಡ್ತಾರೆ. ಲೆಗ್ ಪೀಸ್ ನೋಡಿ ತುಂಬ ಚಿಕ್ಕದಾಗಿದೆ, ಬಟ್ ಟೇಸ್ಟ್ ಹೇಗಿದೆ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸಿನಿಮಾ, ನೀನು ಆಲ್ರೆಡಿ ಲೆಗ್ ಪೀಸ್ ತಿಂದಿದೆ, ಹೇಗಿದೆ? ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಒಂಥರ ಸ್ಪೈಸಿ ಆಗಿದೆ, ಫ್ಲೇವರ್ಫುಲ್ ಆಗಿದೆ, ಸಕ್ಕತ್ತಾಗಿದೆ. ಲೆಗ್ ಪೀಸ್ ಅಂದರೆ ಹೇಳ್ಬೇಕಾ, ಹಿಂಗಿದ್ರು ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್, ನಾನು ಫಸ್ಟ್ ಬಂದುಬಿಟ್ಟು ಕಾಲು ಸೂಪ್ ಕುಡ್ದಿದ್ದಿಲ್ಲೇ.
ಸೊ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಸೊ ಸೆಕೆಂಡ್ ಟೈಮ್ ನಾನು ತೊಗೊಂಡಿದ್ದೀನಿ. ಓಕೆನಾ, ಚೇಸ್ ಮಾಡಿಬಿಟ್ಟು ಒಂದು ಸಿಪ್ ಕುಡ್ದು ಹೆಂಗಿದೆ ಅಂತ ಹೇಳ್ತೀನಿ. ಸೊ ನಾನು ಅಷ್ಟು ಫ್ಯಾನ್ ಅಲ್ಲ, ಬಟ್ ಅದು ಸಕ್ಕ ಟೇಸ್ಟ್ ಆಗಿದೆ. ಸೊ ಇವ್ರಿಗೆ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಟ್ರೈ ಮಾಡಿ ಒಂದು ಸಿಪ್ ಕುಡಿದ್ಮೇಲೆ ಸಕ್ಕತ್ತಾಗಿ ಇಷ್ಟಪಟ್ಟು ಇವ್ರಾಗ ಕುಡಿದ್ರು. ಸೊ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಕಾಲು ಸೂಪ್ ಮಾತ್ರ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಆ ಪೆಪ್ಪರು ಸ್ಮೆಲ್ಲೆಲ್ಲ ಹೆವಿ ಇದೆ. ಗಂಟ್ಲಲ್ಲಿ ಹೋಗ್ಬೇಕಂದ್ರೆ ಆ ಖಾರ ನಾವು ಫೀಲ್ ಆಗ್ತೀರಿ. ಯಾರಾದ್ರು ಕೋಲ್ಡ್ ಇದ್ದಾಗ ಈ ಚಳಿ ಕುಡಿಬೇಕಂದ್ರೆ ಅದಕ್ಕೆ ಬಂದಿರೋದು ನಾನು ಕೋಲ್ಡಲ್ಲಿ. ಸಕ್ಕದಾಗಿದೆ ಫ್ರೆಂಡ್ಸ್, ಮಿಸ್ ಮಾಡಬೇಡಿ, ಟ್ರೈ ಮಾಡಿ ಬಂದಾಗ. ಕಾಲು ಸೂಪ್ 20 ರೂಪಾಯಿ ಬರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಫ್ರೀ ಕೊಡ್ತಾರೆ, ಲೆಗ್ ಪೀಸ್ ಇರೋಲ್ಲ. ವೀಕೆಂಡಲ್ಲಿ ಬಂದಾಗ ಲೆಗ್ ಪೀಸ್ಗೆ ಫ್ರೀ ಕೊಡ್ತಾರೆ, ಇದು ಚಾರ್ಜ್ ಮಾಡ್ತಾರೆ. ಸೊ ಬಂದು ಟ್ರೈ ಮಾಡಿ ಅಕ್ಷಯ್ ದಮ್ ಬಿರಿಯಾನಿ. ಸೊ ಸಕ್ಕತ್ತಾಗಿದೆ. ಸೊ ನಿಮಗೆ ಅಡ್ರೆಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಗೂಗಲ್ ಮ್ಯಾಪ್ನ ಹಾಕ್ಕೊಂಡು ಬನ್ನಿ. ಸೊ ಹಿಂಗೆ ಗೂಗಲಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಅಂತ ಹೊಡೆದ್ರೇ ಬರುತ್ತೆ. ಸೊ ಬಂದು ಈ ಅರ್ಲಿ ಮಾರ್ನಿಂಗ್ ಕ್ರೇಜ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ, ನೀವು ಕೂಡ ಹೇಳಿ ಹೇಗಿದೆ ಅಂತ. ನಾನು ಬಿಗಿನಿಂಗಲ್ಲಿ ಹಾಕಿರ್ತೀನಿ, ನೋಡ್ಬೋದು ಬೆಳಿಗ್ಗೆ ಎಷ್ಟು ಜನ ಕ್ರೌಡ್ ಇದ್ರು ಅಂತ. ನಾನು ಲಾಸ್ಟ್ ಟೈಮ್ ಪ್ರಿಪೇರ್ ಮಾಡಿ ಲಾಸ್ಟ್ ವೀಡಿಯೋ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ನೀವು ಖಂಡಿತ ಅದನ್ನು ನೋಡಿ. ಏನಕ್ಕಂದರೆ ಅವ್ರು ಬಿರಿಯಾನಿ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಬೆಳಿಗ್ಗೆ ಪಿನ್ ಟು ಪಿನ್ ಪ್ರೋಸೆಸ್ ಇದೆ. ಸೊ ಅವ್ರು ಹೇಳಿದ್ರು ಒಂದೇ ಒಂದು ವರ್ಡ್, ವೀಕೆಂಡಲ್ಲಿ ಬಂದಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಲೆಗ್ ಪೀಸ್ ಫ್ರೀ ಕೊಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ನಾನು ಬಂದಿರೋದು ಫ್ರೆಂಡ್ಸ್. ಮಿಸ್ ಮಾಡಬೇಡಿ, ಈ ವಿಡಿಯೋ ನೋಡಿ, ತುಂಬ ಫನ್ ಇರುತ್ತೆ. ಮತ್ತು ಚಿನಿಮಾ ಬಿರಿಯಾನಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಬಿರಿಯಾನಿನೂ ಅಷ್ಟೇ ತುಂಬ ಸ್ಪೈಸಿಯಾಗಿದೆ. ಸೊ ಮಟನ್ ಪೀಸೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ಒಬ್ರಿಗೆ ಒಂದು ಫುಲ್ಲು ಹೊಟ್ಟೆ ತುಂಬಷ್ಟು ಕ್ವಾಂಟಿಟಿ ಇಲ್ಲಿದೆ. ಸೊ ನಾಟ್ ಜಸ್ಟ್ ಮನಿ ವರ್ತ್ ಫಾರ್ ಕ್ವಾಲಿಟಿ ಆ್ಯಂಡ್ ಫುಡ್ ಆಲ್ಸೋ. ಹೌದು ಫ್ರೆಂಡ್ಸ್, ನಾನು ಎಂತ ಹೇಳ್ದಂಗೆ ಇವಾಗ ನಾವು ಸಿಟಿಯಲ್ಲಿ ಬಂದುಬಿಟ್ಟು 250 220 ಏನು ಕೊಟ್ಟರು ನಮಗೆ ಮಟನ್ ಬಿರಿಯಾನಿ ಅಂದರೆ ಮಿನಿಮಮ್ 300 ಆಗುತ್ತೆ. ಒಬ್ಬೊಬ್ರಿಗೆ ಹೊಟ್ಟೆ ತುಂಬಲ್ಲ. ಬಟ್ ಇಲ್ಲಿ ಬಂದುಬಿಟ್ಟು ಕ್ವಾಂಟಿಟಿ ತುಂಬ ಕೊಡ್ತಾರೆ. ನೀವು ನೋಡ್ಬೋದು ಪ್ಲೇಟ್ ತುಂಬ ಕ್ವಾಂಟಿಟಿ ಇದೆ. ಪೀಸು ಅಷ್ಟೇ ತುಂಬ ಪೀಸ್ ಇರುತ್ತೆ ಗೈಸ್, ಅರೌಂಡ್ 4 to 5 ಪೀಸ್ ಇರುತ್ತೆ. ನಾನು ಇವಾಗ ನೋಡಿದಂಗೆ ಒಂದು 6 ಪೀಸ್ ಹತ್ತತ್ರ ನನಗೆ ಸಿಕ್ಕಿದೆ. ಸೊ ಸಖತ್ತಾಗಿರುತ್ತೆ ಗೈಸ್, ಬಿಸಿ ಬಿರಿಯಾನಿ ಬೆಳಿಗ್ಗೆ ಮಸ್ಟ್ ಟ್ರೈ. ಸೊ ನಾನು ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಸೀರಿಯಸ್ಲಿ ಗೈಸ್, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ತುಂಬ ಸ್ಪೈಸಿ ಅಂತ ಅಲ್ಲ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಒಂದು ಪೀಸ್ ನೋಡಿ, ಮಟನ್ ಪೀಸ್ ನೋಡಿ, ಬೋನ್ಲೆಸ್ಸು ಸಕ್ಕತ್ತಾಗಿದೆ, ಬಂದಿದೆ, ಸ್ಪೈಸಿಯಾಗಿದೆ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ತುಂಬ ಜನ ಎಂಜಾಯ್ ಮಾಡ್ತಿದ್ದಾರೆ ಬೆಳಿಗ್ಗೆ. ನನ್ನ ಹೆಂಡತಿ ಬೇರೆ ಕೋಲ್ಡ್ ಆಗಿಬಿಟ್ಟಿತ್ತು, ಏನೋ ಕೊಡಿಸೋ ಒಂದು. ಸೊ ನಮ್ಮ ಫ್ರೆಂಡ್ಸ್ ಬೇರೆ ಹೊಸ್ಕಟೆಗೆ ಹೋಗೋಣ ಅಂದರು. ಸೊ ನಾವು ಹೊಸ್ಕಟೆಗೆ ಬಂದಿದ್ದೀವಿ. ಲಾಸ್ಟ್ ವೀಡಿಯೋ ಮಸ್ಟ್ ಟ್ರೈ ಫ್ರೆಂಡ್ಸ್. ಲಾಸ್ಟ್ ವೀಡಿಯೋ ನೋಡಿ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ಜಸ್ಟ್ ನಾವು ಫುಡ್ ತಿನ್ನೋದು ಮಾತ್ರ ಹಾಕಿದ್ದೀನಿ. ಏನಕ್ಕಂದರೆ ಲಾಸ್ಟ್ ವೀಡಿಯೋದಲ್ಲಿ ಕುಕ್ ಮಾಡೋದೆಲ್ಲ ಹಾಕ್ಬಿಟ್ಟಿದ್ರೆ, ಅದಕ್ಕೋಸ್ಕರ ನಾವು ಲಾಸ್ಟ್ ವೀಡಿಯೋ ಹಾಕಿಲ್ಲ. ಪೀಸ್ ನೋಡಿ ಫ್ರೆಂಡ್ಸ್, ಪೀಸ್ ನೋಡಿ ಹೆಂಗಿದೆ, ಸಾಫ್ಟಾಗಿ. ಮಟನ್ ಈ ಥರ ಬೇಯೋದು ತುಂಬ ಕಷ್ಟ, ಬೆಂದಿದೆ, ಅಲ್ಟಿಮೇಟು. ಸೊ ನಾವೀಗ ಫುಡ್ ಬ್ಯಾಟಿಂಗ್ ಮಾಡ್ತೀವಿ, ಬಿರಿಯಾನಿನ ಎಂಜಾಯ್ ಮಾಡ್ತೀವಿ. ನೀವು ಕೂಡ ಬಂದು ಟ್ರೈ ಮಾಡಿ. ಲೆಗ್ ಪೀಸ್ ಕೊಡೋದ ನೋಡಿ ಹೇಗಿದೆ ಲೆಗ್ ಪೀಸು. ಚೆನ್ನಾಗಿ ಕುಕ್ ಆಗಿದೆ. ಚಿಕ್ಕ ಕೋಳಿ ಅನ್ಸುತ್ತೆ, ಅದಕ್ಕೆ ಚಿಕ್ಕ ಕಾಲು. ಹೌದು, ಇದು ಚಿಕ್ಕ ಕೋಳಿ ಅನಿಸುತ್ತೆ, ನಾನು ಎಂತ ಹೇಳ್ದಂಗೆ. ಬಟ್ ಹೇಗಿದೆ ಟೇಸ್ಟ್ ನೋಡೋಣ. ಈಗಷ್ಟೇ 4:04 ಆಗ್ತದೆ, ಅಷ್ಟು ಬೇಗ ಕೋಳಿ ಒಣಗೋಗಿದೆ. ಬಟ್ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟ್ ಸೂಪರ್ ಆಗಿದೆ. ಸಖತ್ತಾಗಿದೆ ಫ್ರೆಂಡ್ಸ್. ಲೆಮನ್ ಹಾಕಿದ್ದಾರೆ ಅನಿಸುತ್ತೆ, ಸ್ವಲ್ಪ ಹುಳಿ ಇದೆ ಮತ್ತು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಕೋಳಿ ಒಣಗೋಗಿದೆ, ಬಟ್ ಸ್ಟಿಲ್ ಸೂಪರ್ ಆಗಿದೆ. ಮೇಲೆ ಡ್ರೈ ಇದ್ದು ಸ್ವಲ್ಪ ಬಿಕಾಸ್ ಲೇಟ್ ಆಗಿರುತ್ತೆ. ಏನಕ್ಕೆ ಸಂಡೇ ಅಂದರೆ ಇವ್ರು ಕುಕ್ಕಿಂಗ್ 1 o'clock ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಮಿಡ್ ನೈಟ್ ಒಳಗಡೆ ಸರ್ವಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕೂಲ್ ಡೌನ್ ಆಗಿರುತ್ತೆ. ಬಟ್ ಟೇಸ್ಟಿಯಾಗಿದೆ, ಒಂದು ತುಂಬ ಗಟ್ಟಿನೂ ಇಲ್ಲ, ಜ್ಯೂಸಿಯಾಗಿದೆ ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಬಿರಿಯಾನಿಯಲ್ಲಿ ಹಾಕಿರೋ ಪೀಸ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಬಾಯಲ್ಲಿ ಹಾಕಿದ ತಕ್ಷಣ ಹಂಗೆ ಕರಗ್ತಿದೆ ಗೈಸ್. ಸ್ಪೈಸಿ ಲೆವೆಲ್ ಬಿಗಿನಿಂಗಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸಿದ್ರು, ಇವಾಗ ಸ್ವಲ್ಪ ಸ್ಪೈಸಿನೇ ಇದೆ. ಅದಕ್ಕೆ ರೈತ ಇದೆ, ಸಪೋಸ್ ನಮಗೆ ಬೇಕಂದರೆ ರೈತ ಯೂಸ್ ಮಾಡ್ಕೋಬೋದು. ಪೀಸು ಅಷ್ಟೇ ಒಂದು 4 to 5 ಪೀಸಸ್ ಹಾಕಿದ್ದಾರೆ, ತುಂಬ ಬೋನ್ಸ್ ಇದೆ.
ಬೋನ್ಲೆಸ್ ಪೀಸು ಒಂದೆರಡು ಪೀಸ್ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ಲೆಗ್ ಆಲ್ರೆಡಿ ಫಿನಿಶ್ ಮಾಡಿದ್ದೀನಿ ನಾನು. ಲಾಸ್ಟ್ ವೀಡಿಯೋ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಹೆಂಗೆ ಮಾಡ್ತಾರೆ, ನಾವು ವುಡ್ ಫೈರಲ್ಲಿ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ಏನೇನು ಎಷ್ಟೆಷ್ಟು ಹಾಕ್ತಾರೆ ಎಲ್ಲ ನಾನು ಬಂದುಬಿಟ್ಟು ಆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಈ ರೈಸ್ ನೋಡಿ ಹೆಂಗಿದೆ ಅಂತ, ಒಂದಕ್ಕೊಂದು ಅಂಟ್ಕೊಳ್ಳದೆ ಸಕ್ಕತ್ತಾಗಿದೆ ರೈಸ್ ನೋಡಿ, ಹಿಂಗೆ ಬಿಡಬೇಕು. ಬಟ್ ನನಗೆ ಯಾವ ಥರ ರೈಸ್ ಇಷ್ಟ ಅಂದರೆ, ತುಂಬ ಬಿರಿಯಾನಿ ಇರುತ್ತೆ, ಬಟ್ ನನಗೆ ಈ ಥರ ನಮ್ಮ ಹೊಸಕೋಟೆ ಬಿರಿಯಾನಿ ತುಂಬ ಇಷ್ಟ. ಈ ದಮ್ ಬಿರಿಯಾನಿ ಮತ್ತು ಆಂಬೂರು ಬಿರಿಯಾನಿಗಿಂತ ಹೊಸಕೋಟೆ ಬಿರಿಯಾನಿ ಇಷ್ಟ. ಬ್ಯಾಂಗ್ಳೂರಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಹೊಸಕೋಟೆ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಗೆ ಅದೇ ಥರನೇ ಫ್ರೆಂಡ್ಸ್ ನೋಡಿ, ಚೆಸ್ಟ್ ಪೀಸೆಲ್ಲ ಹಾಕಿದ್ದಾರೆ. ಪೀಸ್ ಚೆನ್ನಾಗಿದೆ. ಸೊ ನಾರ್ಮಲ್ ರೈಸ್ ತಿಂದರೆ ಸ್ವಲ್ಪ ಸ್ಪೈಸಿ ಇದೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಸ್ವಲ್ಪ ರೈತ ತೊಗೊಂಡು ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ರೈತ ತೊಗೊಂಡ್ರೆ ನಾರ್ಮಲ್ ಪಲಾವ್ ತಿನ್ನೋ ಥರ ಇದೆ. ಸೊ ಯಾವುದೇ ಬಿರಿಯಾನಿ ಬಂದುಬಿಟ್ಟು ನಾವು ರೈತ ಗ್ರೇವಿ ತೊಗೋಬೇಡ್ದು, ಹಂಗೆ ತಿಂದಾಗ ನಮ್ಗೆ ಅದಕ್ಕೆ ಒರಿಜಿನಲ್ ಟೇಸ್ಟ್ ಗೊತ್ತಾಗುತ್ತೆ. ಸೊ ನೀವು ಯಾವಾಗಾದ್ರೂ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ಅದು ಒರಿಜಿನಲ್ ಲೈಕ್ ರೈತ ಮತ್ತು ಗ್ರೇವಿ ಏನು ಇಲ್ಲದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಪೋಸ್ ತುಂಬ ಖಾರ ನಿಮ್ಗೆ ಬೇಕೇ ಬೇಕಾದ್ರೆ ರೈತ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ರೈಸ್ ಹೆವಿ ಇದೆ, ತಿನ್ನೋಕ್ಕಾಗ್ತಿಲ್ಲ. ಬನ್ನಿ ಫ್ರೆಂಡ್ಸ್ ಬ್ಯಾಟಿಂಗ್ ಮಾಡೋಣ. ನೀವು ನಮ್ಮ ಜೊತೆ ವರ್ಚುವಲಾಗಿ ತಿನ್ನೋಕ್ಕಾಗಲ್ಲ, ಅಟ್ಲೀಸ್ಟ್ ವಿಜುವಲಾಗಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ತಿರ್ಗಾ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಲಿಂಕ್ ಕೊಡ್ತೀನಿ. ಲಾಸ್ಟ್ ವೀಡಿಯೋ ನೋಡಿ, ತುಂಬ ಫನ್ನಿ ಇರುತ್ತೆ. ಬಟ್ ಮೇಕಿಂಗ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಮನೇಲೂ ಟ್ರೈ ಮಾಡ್ಬೋದು, ಅಕ್ಷಯ್ ಬಿರಿಯಾನಿ ಹೆಂಗೆ ಮಾಡ್ತಾರಂತ. ಮತ್ತು ಈ ಹೋಟ್ಲು ಬಗ್ಗೆ ಹೆಂಗೆ ಶುರು ಮಾಡಿದ್ರು ಎಲ್ಲ ಬಂದುಬಿಟ್ಟು ಓನರ್ ರಘು ಅಂತ ಇದ್ದಾರೆ. ಸೊ ಅವರೇ ಹೇಳಿದ್ದಾರೆ, ಸೊ ಹೆಂಗೆ ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು, ಎಷ್ಟು ಮಾಡ್ತಾರೆ, ಮತ್ತು ವೀಕೆಂಡಲ್ಲಿ ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ತಾರೆ ಲೆಗ್ ಪೀಸ್ಗೆ ಅಂತಾನೆ. ಸೊ ಎಲ್ಲ ಬಂದುಬಿಟ್ಟು ಅವ್ರು ಪಿನ್ ಟು ಪಿನ್ ಹೇಳಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಖಂಡಿತ ಆ ವಿಡಿಯೋ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನೋಡಿ, ಮತ್ತು ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟು, ಯಾರೋ ಒಬ್ಬರು ಯೂಟ್ಯೂಬರ್ಸ್ ಬೆಳಿಬೇಕಂದ್ರೆ. ಓಕೆ, ನಾವು ಬ್ಯಾಟಿಂಗ್ ಶುರು ಮಾಡಿಬಿಟ್ಟು ವಿಡಿಯೋ ಎಂಡಲ್ಲಿ ಸಿಗೋಣ. ನಾನು ಹೆಂಡತಿ ಬೇರೆ ನಗಿತಾವಳೆ, ಅದಕ್ಕೆ ನನ್ನ ಬಾಯಿ ಒದಲ್ತಿದೆ, ರೋಲ್ ಆಗ್ತಿದೆ. ಅದೆಲ್ಲ ಫನ್ನಾಗಿ ತಗೊಳ್ಳಿ, ಸೀರಿಯಸ್ ಆಗಿ ತೊಗೊಂಡು ಆಮೇಲೆ ವೀಡಿಯೋ ಬಿಟ್ಬಿಟ್ಟು ಹೋಗಬೇಡಿ ಫ್ರೆಂಡ್ಸ್. ಚೆಸ್ಟು ಪೀಸ್ ಮಾತ್ರ ಸಕ್ಕತ್ತಾಗಿತ್ತು. ಅಲ್ಲಿ ನೋಡಿ, ಸ್ವಲ್ಪ ಫ್ಯಾಟ್ ಇರುತ್ತೆ ಮಾಂಸದಲ್ಲಿ, ಅದೇ ಮಜಾ, ಫ್ಯಾಟೇ ಮಜಾ ಮೀಟಲ್ಲಿ. ಮತ್ತು ಇನ್ನೊಂದು ರಘು ಬ್ರೋ ಅವ್ರು ಬಂದಿಲ್ಲ, ರಘು ಅವರು ಓನರು ಕೆಲಸ ಮಾಡೋರಿದ್ದಾರೆ. ಸೊ ಅವ್ರು ಬಂದರೆ ಏನೋ ಮೀಟ್ ಮಾಡಿ ಮಾತಾಡ್ಸೋಣ. ಓಕೆ, ರೈಸ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈ ಮೀಟು ರೈಸು ಸೇರಿಸಿ ತಿಂದರೆ ಮಾತ್ರ ನಾನು ಹೆಂಡ್ತಿ ನೋಡಿ ಆ ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟು, ವೀಡಿಯೋ ಬಿಡಪ್ಪ ನಾನು ಫಸ್ಟ್ ತಿಂದು ಎಂಜಾಯ್ ಮಾಡಬೇಕಂತ. ನೋಡಿ, ಅವ್ರು ಬ್ಯಾಟಿಂಗ್ ಮಾಡೋಕ್ಕೆ ಇಷ್ಟ ಅಂತೆ. ಫಸ್ಟ್ ಊಟ ತಿಂತೀನಿ, ನನ್ನ ಬಿಟ್ಬಿಡು ಅಂತ ಬಿಟ್ಬಿಟ್ಟು ಆ ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಅರುಣ್ ಜನರು ನೋಡಿ, ಇಲ್ಲೇ ಎಷ್ಟು ಜನ ಇದ್ದಾರೆ ಇರೋದು ನೋಡಿ. ಸೊ ಅರ್ಲಿ ಮಾರ್ನಿಂಗ್ ಗುಡ್ ಫುಡ್, ಗುಡ್ ಮೂಡ್ ಜೊತೆಗೆ ಅಕ್ಷಯ್ ದಮ್ ಬಿರಿಯಾನಿನ ನಾವು ಟ್ರೈ ಮತ್ತೆ ಸೆಕೆಂಡ್ ಟೈಮ್. ಅದು ಸಂಡೇ, ಸೊ ಫುಲ್ ರಶ್ಶು. ಸೊ ಏನಂದರೆ ಸಂಡೇ ಸ್ಪೆಷಲ್ ಹೇಳ್ತಿದ್ದಂಗೆ, ಸೊ ಲೆಗ್ ಪೀಸ್ ಫ್ರೀ. ಸೊ ಸಖತ್ತಾಗಿತ್ತು. ಒಂದು ಮಟನ್ ಬಿರಿಯಾನಿ ಮತ್ತು ಲೆಗ್ ಪೀಸ್. ಸೊ ಕಾಲ್ ಸೂಪ್ ಮಾತ್ರ ನನಗೆ ಕೋಲ್ಡ್ ಇದ್ದಿದ್ದಕ್ಕೆ ನಾನು ಬಂದಿದ್ದೆ ಮೇನ್ ಅದಕ್ಕೋಸ್ಕರ. ಸೊ ಬೆಳಗ್ಗೆ ಒಂದು ಕಾಲ್ ಸೂಪ್ನ ಕುಡಿಯೋಣ ಅಂತ ಹೇಳಿಬಿಟ್ಟು ಸೊ ಸಖತ್ತಾಗಿ ನಾನು ಮತ್ತೆ ಎಂಜಾಯ್ ಮಾಡಿದೆ ಸೆಕೆಂಡ್ ಟೈಮ್. ಸೊ ಫಸ್ಟ್ ವೀಡಿಯೋ ನೀವು ನೋಡಿ, ಸೊ ಫುಲ್ ವೀಡಿಯೋ ಇರುತ್ತೆ. ಸೊ ಲಾಂಗ್ ವೀಡಿಯೋ ವಿತ್ ಮೇಕಿಂಗ್ ಆಗಿರ್ಬೋದು, ಸೊ ಓನರ್ ಜೊತೆ ನಾವು ಮಾತಾಡಿದ್ದಾಗಿರ್ಬೋದು. ಸೊ ಅವರೆಲ್ಲ ಏನೇನು ಹೇಳಿದ್ರು ಅದಕ್ಕೋಗಿ ನಾವು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀವಿ ಗೈಸ್, ನೀವು ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ, ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ನಿಮಗೆ. ಸೊ ವೀಕೆಂಡ್ಗೆ ಒಂದು ಫುಡ್ ಲವರ್ಸ್ಗೆ ಬಿರಿಯಾನಿ ಪ್ಲೇಸ್ ಅಂತ ಅಂದರೆ ಮಸ್ಟ್ ಅಂತ ಹೇಳ್ಬೋದು. ಹೊಸಕೋಟೆಯಲ್ಲಿ ಬಂದು ಟ್ರೈ ಮಾಡಿ ನೋಡಿ. ಸೊ ಬ್ಯಾಂಗ್ಳೂರಿಂದ ತುಂಬಾ ದೂರ ಇಲ್ಲ. ಸೊ ಒಂದು ಲಾಂಗ್ ಡ್ರೈವ್, ಸೊ ಫುಲ್ ಮೂಡೇ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಗುಡ್ ಫುಡ್ ಜೊತೆಗೆ ಸೊ ನಾವಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಇದೇ ಥರ ನಿಮಗೆ ಮತ್ತೆ ವೀಡಿಯೋಸ್ನ ತರ್ತಾ ಇರ್ತೀವಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಒಂದೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಇಮಿಡಿಯೇಟ್ ಆಗಿ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.